ಸೊ ಶರಣ್ರಿ ಎಲ್ಲರಿಗೂ ಇವನು ನೀವು ಕೂದಲನ್ನ ಕುಂದ್ರಬೋದು ಕರೆಕ್ಟಾಗಿ ಹೋಗ್ಬಿಟ್ರಿ. ಇವತ್ತಿಂದ ವ್ಲಾಗಿಂದ ಏನಪ್ಪ ಅಂದ್ರೆ ಗುಡಿಗೇರಿಗೆ ಹೋಗಿ ಮೆಣಸಿನ್ಕಾಯಿ ತೊಗೊಂಬರೋದು. ನಮ್ಮ ಅವ್ವನ್ನ ಆಲ್ಟ್ರ್ ಆಗೈತಿ, ಇಲ್ಲಾಂದ್ರೆ ಬುಟ್ಬಿಟ್ಟೆ ಬಿಡ್ತಾರೆ. ನಮ್ಮ ರಾವಣ ಇಲ್ಲಿ ಆಲ್ರೆಡಿ ಕುಂದ್ರೊಳಗೆ ಬಂದೇವಿ. ಅಲ್ಲಿ ನಮ್ಮ ರಾವಣಂದು ಏನಾಗ್ಬಿಟ್ಟಿತ್ತು ಅಂದ್ರೆ ಅದ್ರ ಅವನ ಹೆಡ್ಲೈಟ್ ಲೆಫ್ಟ್ ಸೈಡ್ ಹೊಡ್ಸಿದ್ರೆ ಹತ್ತಾಕತ್ತಿತ್ರಿಪ್ಪ, ಅವ್ನು ರೈಟ್ ಸೈಡ್ ಹೋಗ್ತಿದ್ರಿ, ಹೆಡ್ಲೈಟ್ ಹತ್ತಾಕತ್ತಿದ್ದಿಲ್ಲ. ಸೊ ಹಂಗಾಗಿ ಅದನ್ನ ಇಲ್ಲೇ ಗ್ಯಾರೇಜ್ನೇ ನಮ್ಮ ಮೇಸ್ತ್ರಿ ಸಾವುಕಾರ ನಮ್ಮ ರಾವಣನ ಜೋಡಿ ಏನೋ ಗುದ್ದಾಡಲಿ. ಇನ್ನು ನಾವು ಇಲ್ಲಿಂದ ಸೀದಾ ಈಗ ಆಲ್ರೆಡಿ ಕುಂದ್ಗೊಳಕ್ಕೆ ಬಂದ್ವಿ. ಹೊಳ್ಳಿ ಬಂದು ಕುಂದ್ಕೊಳ್ಳೋದು ನಮ್ಮ ದೋಸ್ತರ ಮನೆಗೆ ಹೋಗ್ಬೇಕು. ನಮ್ಮ ಅವ್ವ ಇಲ್ಲೂ ಅವ್ವ ಅಪ್ಪ ಅದಾರ. ಸೊ ಅವ್ರ ಮನೆಗೆ ಹೋಗ್ಬೇಕು. ಅವ್ನ ಸಂಬಂಧ ಏನು ಹೊಂಟಿಲ್ರಿ, ಅವ್ನು ಬಂದೇ ಅಲ್ಲ ನಮ್ಮ ಮನೆಗೆ. ಇಲ್ಲಿಂದ ಈಗ ಏನಪ್ಪ ಅಂದ್ರೆ ಸಂಶೆ ಟು ಗುಡಿಗೇರಿ. ಕುಂದಗೋಳದಾಗ ಇನ್ನೊಂದು ಖಾಸಿಯತ್ ಏನಂದ್ರೆ ಕುಂದಗೋಳದಾಗ ಇಲ್ಲಿ ಶಂಭೋಲಿಂಗೇಶ್ವರ ದೇವಸ್ಥಾನ ಜಗಣಾಚಾರಿ ಕಟ್ಟದಂಥ ದೇವಸ್ಥಾನ ಐತಿ. ಇಫ್ ಇಟ್ ಪಾಸಿಬಲ್, ನನಗೆ ಈಗಂತೂ ಆಗಲ್ಲ ಹೋಗೋಕೆ. ಸೊ ಹಾಗಾಗಿ ನೀವು ಯಾರಾದರೂ ಹೋಗೋರಿದ್ರೆ ಒಂದು ರೌಂಡ್ ಹೋಗ್ಬರ್ರಿ. ಮಸ್ತ್ ಇದು ಗುಡಿ. ಅದೊಂದು ಲಕ್ಷ್ಮೇಶ್ವರದಾಗ ಸೋಮನಾಥೇಶ್ವರ ಒಂದು ನಮ್ಮ ಉಣಕಲ್ಲೊಳಗೆ ಚಂದ್ರಮೌಳೇಶ್ವರ ಎಟ್ ಎ ಟೈಮ್ ಒಂದು ರಾತ್ರಿ ಒಳಗೆ ಕಟ್ಟಿದ್ವು ಅಂತ ಐತಿಹ್ಯ ಸಮಥಿಂಗ್ ವಾಟ್ ಎವರ್ ಐತಿ. ಹಾಂ, ಅಂದ್ರೆ ನಮ್ಮ ಉಣ್ಕಲ್ಲಿಗೆ ಕಳಿಸಿಲ್ರಿ, ಐತಿಲ್ಲ. ಅವ್ರು ಉಣ್ಣೋ ಟೈಮ್ನಾಗ ಏನಾದ್ರು ಅಂತ ಅದಾದ್ಮೇಲೆ ಉಣ್ಣಲೆ ಉಣ್ಕಲ್ ಅಂತ ಬಿಟ್ಟು ಹೋದ್ರಂತ. ಈಗ ನಮ್ಮ ಜರ್ನಿ ಕಂಟಿನ್ಯೂ ಮಾಡೋದು. ಮೊದಲು ನಮ್ಮ ಗ್ಯಾರೇಜನ ಕಡೆ ಹೋಗಿ ಬರ್ರಿ. ಒಂದು 500 ರೂಪಾಯಿ ಹಾಂ ಆಯ್ತು. ಕಟ್ಟಿ ಹಿಡ್ಕೊಂಡು ಕೊಂಡಿರ್ತೀನಿ. ಚಲೋ ಮಾಡಿರಿ. ರಾವಣ ರೆಡಿ ಅದ. ಇಲ್ಲಿಂದ ಇನ್ನು ಮತ್ತೆ ನಮ್ಮ ಜರ್ನಿ ಚಲೋ ಮಾಡೋನು. ಜರ್ನಿ ಅನ್ನಕ್ಕೆ ಏನಿಲ್ಲ ಬಿಡ್ರಿಪ್ಪ. ಇವನವನು ಬೆಳಗ್ಗೆ ಬರ್ಬೇಕಿತ್ತು ನಾನು, ಬಟ್ ಬೆಳಗ್ಗೆ ಇವನವನು ಬಿಸಿಲು ಯಾ ನಮ್ನಿ ಇತ್ರಿಪ್ಪ. 11 ಗಂಟೆ ಮೇಲೆ ಚಡ್ಡಿ ಹರಿದು ಹೋಗಿತ್ತು. ಅದಕ್ಕೆ ಬೇಡ ಅಂತಂದು 4:15 ಮೇಲೆ ಮನೆ ಬಿಟ್ಟೆ. ಅಲ್ಲೇ ವಿಡಿಯೋ ಮಾಡ್ಬೇಕಂತಿದ್ದೆ. ಇದ್ರ ಒಂದು ದ್ಯಾಸನ ಆಗಿಲ್ರಿಪ್ಪ ನಂಗೆ ವಿಡಿಯೋ ಮಾಡೋದು. ಹೀಗಾಗಿ ಈ ಕುಂದ್ಗೊಳಕ್ಕೆ ಬಂದುಬಿಟ್ಲೆ ಪಟ್ನ ಇಲ್ಲಿ ಹಚ್ಚಿದ ಬಿಟ್ಲೆ ಪಟ್ನ ದ್ಯಾಸ ಆತ. ಅದಕ್ಕೆ ಮಾಡಕತ್ತೀನಿ. ನೋಡಂಬರಿ ಒಂದು ಶಾರ್ಟ್ ಲಾಗ್ ಹೆಂಗೆ ಆಕೈತೆ. ಅವನು ಕುಂದ್ಗೊಳಕ್ಕೆ ನಮ್ಗೆ ಅವಿನಾಭಾವ ಸಂಬಂಧ. ಅದು ನನಗಾತ ನಮ್ಮ ಅಪ್ಪಗೂ ಆತ. ಯಾಕಂದ್ರೆ ನಮ್ಮ ಅಪ್ಪ ಅರ್ದವ್ರು ಇಲ್ಲೇ ಹುಡುಗರು ರೀ. ಅವ್ರಿಗೂ ಕುಂದ್ಗೊಳಕ್ಕೂ ಭಾಳ ನಂಟಿತ್ತು, ನಮಗೂ ಹಂಗೆ. ಯಾಕಂದ್ರೆ ನನ್ನ ದೋಸ್ತರು ಎಲ್ಲರೂ ಕುಂದ್ಗೊಳ್ದಾರ ಅದಾರ ಇವ್ರವ್ರ. ಹಾಂ, ಅದ್ರಾಗ ಏನಪ್ಪ ಅಂದ್ರೆ ಈಗ ಬರುತ್ತಾ ಹೊಳೆ ಒಂದು ದೋಸ್ತನ ಮನೆಗೆ ಹೋಗಿ ಬರೋನು. ಇನ್ನು ಉಳ್ಕಿದ್ರಿಗೆ ನಾನು ಹೇಳಿಲ್ಲ. ಅವರು ಕೆಲಸದ ಮೇಲೆ ಅವರು ಇದ್ರ ಮೇಲೆ ಬ್ಯುಸಿ ಇರ್ತಾರೆ. ಹೀಗಾಗಿ ಬಟ್ ಕುಂದಗೋಳ ನಮಗೆ ಭಾಳ ಕೊಟ್ಟತ್ರಿ. ತನ್ನ ದೋಸ್ತರನ್ನ ಕೊಟ್ಟತಿ, ಎಷ್ಟೋ ಜನ ತಂದೆ ತಾಯಿಗಳನ್ನ ಕೊಟ್ಟತಿ. ಅವನವ್ನು ಸಿಗೋಣಿಗೆ ಇಲ್ಲೇ ಬಂದು ನಮ್ಮ ದೋಸ್ತರು ಉಂಡು ಅದು ಒಂದು ಕಡೆ ಆದ್ರೆ ಅವನು ಇಲ್ಲೇ ನಮ್ಮ ನಾಡಿಯರ್ ಸಾವುಕಾರ ಅದಾರ ರೀ, MLA ಸಾವುಕಾರ. ಅವ್ರದ್ದು ಹೊಲದ ಕಡೆ ಬ್ರಿಡ್ಜ್ ಐತಿ. ಆ ಬ್ರಿಡ್ಜ್ ಕಡೆ ಕುಂತು ಅವನು ಅದೆರಡು ಸಲ ಪಾರ್ಟಿ ಮಾಡಿವು. ಏನೋ ಅನಾಹುತ ಪ್ರತಿಯೊಂದು ಸಲ ಪಾರ್ಟಿ ಮಾಡಿದವು ಹುಡುಗರೆಲ್ಲ ಸೇರಿ ಅದ್ರ ಅವ್ನು ಅನಾಹುತ ಪಾರ್ಟಿನ ಆಗ್ಯಾವು. ಹಾಂ, ಅವನ್ನೆಲ್ಲ ಮರೆಯೋಕ್ಕಾಗೋದಿಲ್ಲ. ಈಗ ಹೆಚ್ಚು ಕಡಿಮೆ ನಾವು 2018 ಮಟ್ಟ ಲಾಸ್ಟ್ ಕಾಲೇಜ್ ಮುಗೀತು. ಅವಾಗ ನಮ್ಮದು ಚಡ್ಡಿ ಹೇರಿತ್ತು. ಒಬ್ಬೊಬ್ಬ ನನ್ನ ಕಡೆ ದಿಕ್ಕಾಪಾಲ್ ಆದ್ವಿ. ಬಟ್ ಈಗ ಏನು ಹೇಳ್ಬಿಡ್ರಿ, ಒಮ್ಮೆ ನೀವು ಸುಳ್ಳ ಹೇಟೆ ಹಾಕಿದ್ದಾನ. ಯಾಕೆ ಸುಮ್ಮನೆ ಹೋಗ್ಯಾನ. ಯಾರು ಈಗಿನಾಗೋದು ಭಾಳ ಟಫ್ ಐತ್ರಿಪ್ಪ. ಯಾರ್ದಾರ ಮದುವೆಯಾಗಿ ಸೈತಿ ಎಲ್ಲರೂ ಕೂಡುದಿಲ್ಲ. ನಾವು 50% ಮಂದಿ ಅಬ್ಸೆಂಟ್ ಇರ್ತಾರೆ. ಇವ್ರು ಅವ್ರು ಅಡಿಸಿ ಮಕ್ಕಳು. ಒಂದೊಂದು ಸತಿ ನಾನು ಅಬ್ಸೆಂಟ್ ಇರ್ತಾನೆ. ಏನು ಮಾಡೋಕ್ಕೆ ಬರೋದಿಲ್ಲ. ಬಂದಂಗೆ ಹೋಗೋದ್ರಿಪ್ಪ ಅವನವನ. ಮತ್ತೇನು ಸಿಕ್ಕಾಗ ಮಾತಾಡ್ಸ್ಕೊಂಡು ಆರಾಮದಿಲ್ಪ ಅಂತಂದು ಕೇರ್ಲೆ ಹೊಡೆದತ್ತೀನಿ. ನಾವು ಒಂದು ಕಡೆ ಹೊಡ್ಕೊಂಡು ನಾವು ಹೊಡೆದ ಇಷ್ಟ. ಬರ್ರಿ ಮುಂದೆ ನೋಡೋಣ. ಹಂಗಾಗಿ ಈಗ ಈ ಮೆಣಸಿನಕಾಯಿ ಕಟ್ಟಿ ನಮ್ಮ 30 ಮೆಣಸಿನಕಾಯಿ ಅಂತ ನಮ್ಮ ಮಣ್ಣಿನ ಮನೆಯ ಅವ್ರು ಹೇಳಿಲ್ಲ. ಅವರು 30 ಕೆಜಿ ತರ ಈ ಗಾಳಿ 30 ಕೆಜಿ ಹೆಂಗೆ ಕೊಂಡು ಅದು ಫೇಮಸ್ ಐತಿ. ಅದ್ರ ಮೇಲೆ ನೆಕ್ಸ್ಟ್ ಗುಡಿಯರಿ ಗುಡಿಯರಿಗೆ ಏನು ಫೇಮಸ್ ಅಂದರೆ ಗಾಂಧಿ ಮತ್ತೆ ಗುಡಿ ಅದಂತ ಫೇಮಸ್ ಅಂದ್ರೆ ಅಲ್ಲಿ ಹೋಗ್ತಾರೆ.
ಅವನವನು ಚಕ್ಕಡಿ ಹೊಡ್ಕೊಂಡು ಹೊಂಟಿದ್ದಿಲ್ಪ, ಹಂಗಾಗಿ ಅಲ್ಲಿ ಫುಲ್ ಟ್ರಾಫಿಕ್ ಆಗಿತ್ತು. ಈಗ ಇಲ್ಲಿ ಮುಂದೆ ಎಲ್ಲ ಚಕ್ಕಡಿ ಬರೋ ಲಕ್ಷಣಗಳು ಕಾಣಕತ್ತಾವ, ನೋಡೋಣ ಬರ್ರಿ. ಎಲ್ಲಮ್ಮ ಗುಡ್ಡದ ಚಕ್ಕಡಿ. ಕಡೆಗೆ ನಾವು ಹುಡುಗಿಯರಿಗೆ ಬಂದ್ವಿ. ಮೊದಲು ನಮ್ಮ ಮಾವಾರ ನೋಡಿಕೆ ಮೆಣಸಿನ್ಕಾಯಿದು ಡೀಲ್ ಮಾಡ್ಕೊಂಡು, ಡೀಲ್ ಅವ್ರು ನೋಡಿಲ್ಲ ಅಂತೇಳಿ ಅಲ್ಲಿಂದ ಸೀದಾ ಜಾಮೂನ್ ಗುಡಿಗೆ ಹೋಗಿ ಒಳ್ಳೆ ಗಾಡಿ ತಿರುವಿ ಸೀದಾ ಕುಂದ್ಕೊಳ್ಳೋದು ಕರ್ಮೂನ ಪಟ್ನ ಹೋಗಿ ಪಟ್ನ ಬರೋಬ್ಬರಿ ನಮ್ಮ ಮಾವಾರ ಮನೆಗೆ ಬಂದೇವಿ. ಮೆಣಸಿನ್ಕಾಯಿ ತುಂಬ್ಯಾರ ತೋರಿಸ್ಕೊಂತಾರೆ. ಇದು ನಮ್ಮ ಮಾವಾರ ಮನೆ ಚಲೋ ತುಂಬಿಟ್ಟಾರ. ಅಂದ್ರೆ ರೀ ಹೊಳ್ಳಿ ಮತ್ತೆ ಇದಕ್ಕೆ ರೀ ಹೊಳ್ಳಿ ನಟಿ ಹಚ್ತಾವ. ಹಾಂ 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 ಅಂದ್ರೆ ಇದು ಗ್ರೀಡಿಂಗ್ ಮಾಡ್ತೀವಿ ನಾವು. ಗ್ರೀನ್ ಹಾಂ ಅದ ರೀ. ಸಣ್ಣ ಪಾನೆಲ್ಲ ತಿಂತೀವಲ್ಲ, ಹಾಂ ಓಟ್ ಬೋಯ್ ಚಕ್ ಚಂಪ್ ಮಾಡಿ ಚಲೋ ಅಷ್ಟ ಬರ್ತದೆ ರೀ. ಅಂದ್ರೆ ಅವರು ಏನು ಮಾಡ್ತಾರೆ ರೀ, ಇಂಥವೆಲ್ಲ ಹಾಕ್ತಾರೆ ರೀ. ಅವ್ರ ಕೈಗೆ ಸಿಗಬಾರ್ದು, ಬೀಜದವ್ರ ಕೈಯಾಗ. ಹಾಂ 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 ಬಳ್ಳಾರಿ ಕಡೆ ಬಂದ್ರಿ. ಹಾಂ ರೀ. ಹಿಂಗೆ ಒಟ್ಟ ಏನು ಸಿಗಬಾರ್ದು ಅವ್ರಿಗೆ. ಇದು ಹೆಂಗೆ ಕೆ ಜಿ ಬೀಳ್ತೈತೆ ರೀ? ಇದು ಮಾರಿ ಮೀನು ರೀ. ಹಾಂ ರೀ. ಅವ್ರಿಗೆ 500 ಬೀಜದ ರೀ. ಹಾಂ ಕರಕ. ಅಂದ್ರೆ ಇದನ್ನು ಬೀಜ ತಗೊಂಡು ಹೊಳ್ಳಿ ಬಿತ್ತಾಕಲ್ರಿ ಅದು ನೆಕ್ಸ್ಟ್ ಮತ್ತೆ ಸಸಿ ಮಾಡಕ್ಕೆ. ಓಕೆ, ಅದಾದ್ಮೇಲೆ ಇದನ್ನ ಖಾರ ಕಳಿಸ್ಬಿಡ್ತಾರೆ. ಇದನ್ನು ಅವರ ಮನೆಗೆ ಉಪಯೋಗ ಮಾಡ್ತಾರೆ. ಅದ ರೀ. ಆದ್ರೆ ಇದೇನು ಅಷ್ಟು ಖಾರ ಇರೋದಿಲ್ಲ ರೀ ಬೀಜ ತೆಗೆದ್ಮೇಲೆ. ಅಂದ್ರೆ ಇದರ ಇಂಥವು ತೊಗೊಂತಾರಲ್ಲ, ಹಾಂ ಹಾಂ ಮಿಕ್ಸ್ ಹೊಡೆದು ಬಿಡ್ತಾರೆ. ಹಾಂ ಓಕೆ. ಇದು 500-600 ರೂಪಾಯಿ ಬರ್ತೈತನ್ರಿ? 500-600 ರೂಪಾಯಿ ಕೆ ಜಿ. ಹಾಂ ಅವ್ರ ಸೊ ಈಗ ಇಲ್ಲಿಂದ ಜಾಮೂನ್ ಗುಡಿಗೆ ಹೊಂಟವಿ. ಮಾವನ ಮನೆಯಿಂದ ಭಾಳ ದೂರ ಇಲ್ರಿ, ಸ್ವಲ್ಪ ಐತಿ. ಬರ್ರಿ ಗುಡಿಗೆ ಹೋಗುವ. ಇಲ್ಲಿ ಮುಂದೆ ಕಾಣಕತ್ತಿರೋದು ಗ್ರಾಮದೇವಿ ಜಾಮೂನ್ ಗುಡಿ. ಸುಸ್ನಾಳ ಶರೀಫ್ ಅಜ್ಜಾರ ಇವರ ಪ್ರಿಯ ಭಕ್ತ. ಇದು ಗುಡಿಯ ಪ್ರಾಂಗಣ. ಇದನ್ನೇ ನಾವು ಹೇಳ್ಬೇಕಾಗಲ್ಲ, ಅವಶ್ಯಕತೆ ಇಲ್ಲ. ಹಾಂ, ಬಟ್ ಇನ್ನೇನು ಮೊದಲಿಗೆ ಭಾಳ ಚಲೋ ಮಾಡ್ಯಾರ. ಹಾಂ ರೀ.
ಈಗ ಸದ್ಯ ನನ್ನ ಅವಸ್ಥೆ ನೋಡಿಲ್ಲ ನೀವು ತಡ್ರಿ ಒಂದು ನಿಮಿಷ. ನಾನು ನಂಬಾರಿ ಮೇಲೆ ಯಾವ ನಮ್ಮನೆ ವರ್ಷ ಯಾರಂದ್ರೆ ಹೆಚ್ಚು ಕಮ್ಮಿ ಸೇಮ್ ನಾನು ಮೆಣಸಿನ್ಕಾಯಿ ಮರ ಆಗೀನಿ. ಎಲ್ಲರ ಮನೆಗೆ ಹೋಗಿ ಕಾಕಾರ ಮಾಮಾರ ನಿಮ್ಮ ಮನೆ ಮಟ್ಟ ಬಂದೇವ್ರಿ 400 ರೂಪಾಯಿ ಕೆಜಿ ಮೆಣಸಿನ್ಕಾಯಿ ರೀ ಅಂತಂದು ಸುಮ್ಮನೆ ರೇಟ್ ಹೆಚ್ಚು ಮಾರಿಬಿಡೋಣ. ಅದಾಗಲಾರ್ದು ಮೊದಲು ಕುಂದ್ಕೊಳಕ್ಕೆ ಹೋಗಿ ಗಂಗೇನ ಬೆಟ್ಟಾಗೋಣ, ಅವ್ರ ಮನೆ ಒಂದು ಕಪ್ ಚಹಾ ಕುಡ್ದು ಅಲ್ಲಿಂದ ಬರೋಣ. ಬರ್ರಿ ಇನ್ನೊಂದು ಲಾಸ್ಟ್ ಗೇಟಪ್ಪ ನೋಡೋಣ ಅಂತ. ಇದ್ರ ಅವನೇ ಹೆಲ್ಮೆಟ್ ಒಂದು ಕಾಳಾಕತ್ತ ಸೇಮ್ ಹಿಂಗೆ ಇಟ್ಕೊಂಡು ಒಂದು ತಕ್ಕಡಿ ಒಂದಿಲ್ಲ ಕೈಯಾಗ ತಕ್ಕಡಿ ಒಂದು ಇದ್ದಿದ್ರೆ ವಾಸ್ತಕ್ಕಿತ್ತ. ಬರ್ರಿ ಜರ್ನಿ ಚಾಲು ಮಾಡುವ. ಸೊ ನಮ್ಮ ನಡೆ ಹೊಳ್ಳಿ ನಮ್ಮ ಊರ ಕಡೆ ಹೊಂಟಿವಿ. ನಾವು ಹೆಚ್ಚು ಕಡಿಮೆ ಆದ್ರೆ ನಾನು ಎಲ್ಲೇ ಮೆಣಸಿನ್ಕಾಯಿ ಮಾರಕ್ಕೆ ಹಚ್ತಾರೆ ಇವ್ರು ನಮ್ಮ ಮನೆಯವ್ರೆ. ನಾವು ಕಿರಿಕಿರಿ ಬೇಡ ಪಟ ಇವ್ರು ಮೆಣಸಿನ್ಕಾಯಿ ಇವ್ರು ಕೊಟ್ಟು ಊರ ಕಡೆ ಬೇರೆ ಊರಿಗೆ ಸಿಗೋದು ಅಡ್ಡಿಲ್ಲ ಅನಿಸ್ತತ್ರಿಪ್ಪ. ಅವ್ನು ಹಣ ಈಗ ಹಾಂ ಅಪ್ಪ ಅದ್ರಾಗ ಇದ್ರವನು ಇದು ಸಂಶಿಮಠ ರೋಡ್ ಒಂದು ಸುದ್ದಿಲ್ರಿಪ್ಪ. ಇದ್ರವನು ಎಲ್ಲ ಹಂಡ ಬಂಡ ರೋಡು. ಬರೀ ನಮ್ಮ ಮಕ್ಕಳೇ ಕುಂದ್ಕೊಳಕ್ಕೆ ಹೋಗಿ ನಿಮ್ಮನ್ನು ಕ್ಯಾಚ್ ಮಾಡ್ತೀನಿ. ನಮ್ಮ ದೋಸ್ತನ ಮನೆಗೆ ಹೋಗಿ ಆಮೇಲೆ ಮುಂದಿನ ವಿಚಾರ ಮಾಡೋಣ. ಇಲ್ಲದ್ರೆ ಬರ್ರಿ ನಿಮ್ಮ ಮಟ್ಟ ಜರ್ನಿ ಮಾಡಿರಿ ನೀವು. ಹಾಂ ಮನೆಗೆ ಹೋಗಿದ್ನಿ ರೀ. ಅಡಿಷ್ನಲ್ ಮತ್ತು ಕಡ್ಲಿ ಸಿಕ್ವು. ಬ್ಯಾಗ್ ಫುಲ್ ಆಗೈತಿ ಗಾಡಿ. ಇದ್ರಾಗ ಈಗ ನಮ್ಮ ಜರ್ನಿ ಅಲ್ಲಿ ಹೋಗಿದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಸೀದಾ ಮೊದಲು ನೂಲ್ವಿ ಒಂದು ನೋಡ್ತಾನೆ ಇಫ್ ಇಟ್ ಪಾಸಿಬಲ್ ನೂಲ್ವಿಗೆ ಹೋಗ್ತಾನೆ. ಇಲ್ಲಾಂದ್ರೆ ಆಲ್ರೆಡಿ ಟೈಮ್ ಭಾಳ ಆಗೈತಿ. ಮತ್ತು ಹೋಗೋಣಂತ. ಹಾಂ ಬರ್ರಿ ಸೀದಾ ಊರಿಗೆ ಹೋಗೋಣ.